ಮೊದಲು ನಮ್ ಮದುವೆ ಆಗ್ಬೇಕು. ಮದುವೆ ಆದ ತಕ್ಷಣ ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಬಿಡ್ತೀನಿ. ಪಾಂಡುರಂಗನ ಗುಡಿಗೆ ತಗೊಂಡ್ ಬನ್ನಿ. ಆದ್ರೆ ಒಂದು ಚಿಕ್ಕ ಷರತ್ತು, ನೀನೀಗ ಪಾಂಡುರಂಗನ್ಗೆ ಪೂಜೆ ಮಾಡಬಾರ್ದು. ಮೊದಲು ಮದುವೆ, ಆಮೇಲೆ ನಾವು ಜೋಡಿಯಾಗಿ ಪಾಂಡುರಂಗನ್ಗೆ ಪೂಜೆ ಮಾಡೋಣ. ಪಾಂಡುರಂಗ, ನಾನೇನಾದ್ರೂ ತಪ್ಪು ಮಾಡಿದ್ದೀನ? ಹೇಳು, ನಾನೇನಾದ್ರೂ ತಪ್ಪು ಮಾಡಿದ್ದೀನ ಪಾಂಡುರಂಗ? ಅಮ್ಮನಿಗೆ, ಅಜ್ಜಿಗೆ, ಅಪ್ಪಗೆ ಅವ್ರ ಆಸೆ ಗೊತ್ತು. ಆದ್ರೂ ಅವರೆಲ್ಲ ಅವರಿಗೆ ನನ್ ಕೊಟ್ಟು ಮದ್ವೆ ಮಾಡ್ಲಿಲ್ಲ. ಗೋದಾಮ ಕೂಡ ಮದ್ವೆ ಮಾಡ್ಕೋಬೇಡ ಅಂದ್ರು. ಅಂದ್ರೆ ನಾನು ಅವ್ರನ್ನ ಮದ್ವೆ ಆಗೋದು ಸರಿಯಲ್ಲ. ಆದ್ರೆ ಪಾಂಡುರಂಗ, ನಾನೇನಾದ್ರೂ ಈ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಯಜಮಾನ್ರು ನಿನ್ನ ಯಾವತ್ತೂ ಗುಡಿಗೆ ತಗೊಂಡ್ ಬರಲ್ಲ. ನಮ್ಮ ಅಮ್ಮನ ಅಪ್ಪನ ಖಂಡಿತ ಬಿಡುಗಡೆ ಮಾಡಲ್ಲ. ಮಹಾಜನ್ ಮಾವನ್ನ ಕೂಡ ಬಿಡಿಸೋದಿಲ್ಲ. ಪಾಂಡುರಂಗ, ಯಾರಿಗಿಷ್ಟ ಇದ್ರು ಇಲ್ದೇ ಇದ್ರು ನಾನು ಈ ಮದ್ವೆ ಮಾಡ್ಕೊಳ್ಳೇಬೇಕು. ಖಂಡಿತವಾಗ್ಲೂ ಈ ಮದ್ವೆ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಮ್ಮ ಅಮ್ಮಂಗೆ, ನಮ್ಮ ಅಪ್ಪನಿಗೆ, ಮಹಾಜನ್ ಮಾವನ್ಗೆ ಇಲ್ಲ ಇಲ್ಲ ನಾನು ಮಾಡ್ಕೋತೀನಿ. ನಾನು ಈ ಮದ್ವೆ ಮಾಡ್ಕೋತೀನಿ. ನಾನು ಈ ಮದ್ವೆ ಮಾಡ್ಕೋತೀನಿ. ಗೋದಾವರಿ ಅಮ್ಮನವ್ರೆ, ಸಕ್ಕುಗೋಸ್ಕರ ನೀವೇನಾದ್ರೂ ಮಾಡ್ತೀರಾ ಅನ್ನೋ ನಂಬಿಕೆ ನಂಗಿದೆ. ಮಾಡ್ತೀನಿ ಕಣೋ. ಅವಳೀಗ ತುಂಬಾ ಕಷ್ಟದಲ್ಲಿದ್ದಾಳೆ. ಏನೇ ಹೇಳಿದ್ರು ಕೇಳೋ ಸ್ಥಿತಿನಲ್ಲಿಲ್ಲ. ನಾವ್ ಏನೇ ಮಾಡಿದ್ರು ರಹಸ್ಯವಾಗಿ ಮಾಡ್ಬೇಕು. ಹೇಗ್ ಸಾಧ್ಯ? ನನ್ ಗಂಡ ಅವಳಿಗೆ ಉಸಿರಾಡೋದಕ್ಕೂ ಆಗದೆ ಇರೋ ಹಾಗೆ ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮನ್ಗೆ ಪ್ರಾಣ ಅಪಾಯ ಇದೆ ಅಂದ್ರೆ ಸಕ್ಕು ತಾನೇ ಏನ್ ಮಾಡೋದಕ್ಕಾಗತ್ತೆ? ವಿಧಿ ಇಲ್ದೆ ಒಪ್ಕೊಂಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ನಾವು ಕಂಡು ಹಿಡಿಬೇಕು. ನಾವ್ ಅವ್ರನ್ನ ಬಿಡ್ಸಿದ್ರೆ ಈ ಮದ್ವೆ ಖಂಡಿತ ನಿಂತು ಹೋಗುತ್ತೆ ದೊಂಡು. ಇವ್ರು ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ನೀನೇ ಹೇಗಾದ್ರೂ ಮಾಡಿ ಕಂಡು ಹಿಡಿಬೇಕು. ಮೊದ್ಲಿನ ಹಾಗೆ ಯಜಮಾನ್ರು ನನ್ನ ನಂಬ್ತಾ ಇಲ್ಲ. ಆದ್ರೆ ದಿನ ಎಲ್ಲಿಗೋ ಹೋಗ್ತಿದ್ದಾರೆ. ಅವ್ರು ಹೊರಗೆ ಹೋದಾಗ ಅವ್ರಿಗೆ ಗೊತ್ತಿಲ್ಲದೆ ಅವ್ರನ್ನ ಹಿಂಬಾಲಿಸು. ಒಂಟಿಯಾಗಿ ಹೊರಗ್ ಕುತ್ಕೊಂಡು ಏನ್ ಮಾಡ್ತಿದ್ದೆ ನೀನು? ಏನಿಲ್ಲ ಪಾಂಡು, ಒಳಗ್ ಬರೋಣ ಅಂತಾನೆ ಅಂದ್ಕೋತಾ ಇದ್ದೆ. ಹುಡ್ಗಿ, ನೀನ್ ಮನಸ್ಫೂರ್ತಿಯಾಗಿ ನಗ್ತಿಲ್ಲ ಅಲ್ವಾ? ಅದೇನಿಲ್ಲ, ಪಾಂಡುರಂಗ ಹಿಂತಿರುಗ್ ಬರ್ತಿದ್ದಾನಲ್ವಾ, ಅದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ನನ್ನ ಅನುಮಾನ ಅದೇ, ಪಾಂಡುರಂಗ ಹೇಗ್ ಹಿಂತಿರುಗ್ ಬರ್ತಾನೆ? ಅಷ್ಟಕ್ಕೂ ಆ ರಾಕ್ಷಸ ತಾತ ಹೇಗ್ ಒಪ್ಕೊಂಡ? ಈ ಸಲ ಅವ್ನ್ ಮಾತ್ ತಪ್ಪಲ್ಲ ಅಂತ ಹೇಗ್ ನಂಬ್ತೀಯಾ? ಹೇಳು, ಹೇಗ್ ನಂಬ್ತಿದ್ಯಾ? ಈ ಸಲ ಅವ್ರ ಮಾತು ಬದಲಾಯಿಸಲ್ಲ ಪಾಂಡು. ಇಲ್ ನೋಡು ಪಾಂಡು, ಸುಮ್ನೆ ನನ್ಗೆ ಯಕ್ಷ ಪ್ರಶ್ನೆ ಕೇಳಿ ಕಾಟ ಕೊಡ್ಬೇಡ. ನಾವು ಏಕಾದಶಿಗೆ ತುಂಬಾ ಕೆಲಸಗಳನ್ನ ಮಾಡ್ಬೇಕು, ನೆನ್ಪಿದೆ ಅಲ್ವಾ? ನಾಳೆ ಪಾಂಡುರಂಗ ಬರ್ತಿದ್ದಾನೆ. ಅವನಿಗೆ ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ಬೇಕು. ಹೋಗು, ನೀನ್ ಬೇಗ ಹೋಗಿ ಈ ವಿಷಯನ ಎಲ್ರಿಗೂ ಹೇಳ್ಬಿಟ್ ಬಾ. ಮಾರುತಿ ಮಾಮನಿಗೆ, ದಶರಥ್ ಮಾಮನಿಗೆ, ಎಲ್ರಿಗೂ ಹೇಳ್ಬಿಟ್ ಬಾ. ಹೋದ್ ವರ್ಷದ ತರ ಗುಡಿನ ಹೂವಿನ ಹಾರಗಳಿಂದ ಅಲಂಕಾರ ಮಾಡ್ಬೇಕು ಅಂತ ಹೇಳು. ಸಮಯಕ್ಕೆ ಸರಿಯಾಗಿ ಬರಕ್ ಹೇಳು. ಹೋಗು, ಬೇಗ ಹೋಗು. ಈ ಸಲ ಮುಕ್ಕೋಟಿ ಏಕಾದಶಿ ಅದ್ಭುತವಾಗಿ ನಡಿಬೇಕು ಪಾಂಡು. ಅರ್ಥ ಇಲ್ದ ಮಾತಾಡ್ಬೇಡ ಹುಡ್ಗಿ, ನೀ ನನಗೆ ಹೇಳ್ತಿರೋದೆಲ್ಲ ಸುಳ್ಳೆ ಅಲ್ವಾ? ಮುಚ್ಚಿಡ್ದ ದಯವಿಟ್ಟು ನನಗ್ ನಿಜ ಹೇಳು. ರಾಕ್ಷಸ ತಾತ ಯಾಕೆ ಒಪ್ಕೊಂಡ? ಕರಿಯಪ್ಪನ್ ಹೇಗ್ ಕೊಡ್ತೀನಂತ ಹೇಳ್ದ? ಈಗ ವಿಷಯಗಳೆಲ್ಲ ಯಾಕೆ ಪಾಂಡು? ಪಾಂಡುರಂಗ ಹಿಂತಿರುಗ್ ಬರ್ತಿದ್ದಾನೆ, ಅದೇ ಇವಾಗ ಮುಖ್ಯ. ಇಲ್ಲ, ನೀನ್ ಏನ್ ಹೇಳವನು ಒಪ್ಕೊಂಡ ಅದ್ ನನಗ್ ಮುಖ್ಯ. ಏಯ್ ಸಕ್ಕು, ಬಾ ಬೇಗ ಬಾ.